ನಮ್ಮ ಸರ್ಕಾರಿ ವಸತಿ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಥಿಯೇಟರ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಲಾಗ್ತಾ ಇದೆ. ಅವರಿಗೆ ವಸತಿ ವ್ಯವಸ್ಥೆಯೂ ಕೂಡ ಅಲ್ಲೇ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನಲ್ಲಿ ಥಿಯೇಟರ್ನಲ್ಲೇ ಪಾಠ, ಅವರಿಗೆ ವಸತಿ ವ್ಯವಸ್ಥೆಯೂ ಕೂಡ ಅದೇ ಥಿಯೇಟರ್ನಲ್ಲಿ. ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆಯಂತೆ. ಥಿಯೇಟರ್ನಲ್ಲಿ ಶಾಲೆ ನಡೆಸ್ತಾ ಇರೋ ಬಗ್ಗೆ ಇಲಾಖೆಗೆ ಗೊತ್ತಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಜಲಾಲಪ್ಪ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಅವರು ಮಾತನಾಡಿದ್ದಾರೆ. ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಸಮಾಜ ಕಲ್ಯಾಣ ಇಲಾಖೆ ಅಂಡರಿಗೆ ಬರುತ್ತೆ. ಅಂದರೆ ವಸತಿ ಶಾಲೆಗಳಾಗಿರೋದ್ರಿಂದ ಯಾವ ಸ್ಥಿತಿ ಇದೆ ಅಂತಂದರೆ, ಒಂದು ಥಿಯೇಟರು, ಆ ಥಿಯೇಟರ್ನಲ್ಲೇ ಮಕ್ಕಳಿಗೆ ಅಂದರೆ ಓದೋದಕ್ಕೆ ವ್ಯವಸ್ಥೆ, ಕ್ಲಾಸ್ ರೂಮು ಅದೇ, ಜೊತೆಗೆ ಅವರಿಗೆ ವಸತಿ ವ್ಯವಸ್ಥೆನೂ ಕೂಡ ಅಲ್ಲೇ. ಸೊ ಇಂಥ ಸ್ಥಿತಿ ಇದೆ. ಇದು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ರೀತಿ ಇದೆ ಪರಿಸ್ಥಿತಿ, ಮಕ್ಕಳ ಸ್ಥಿತಿ ಹಿಂಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು. ಇದಾದ ಬೆನ್ನಿಗೆ ಈಗ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈಗ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಜಲಾಲಪ್ಪ ಈ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ. ಕುರುಗೋಡಿನ ಗಾಂಧಿ ತತ್ವ ಅಡಿಯಲ್ಲಿ ಬರುವಂತ ವಸತಿ ಶಾಲೆಯನ್ನ ಏನು ಟಾಕೀಸ್ದಲ್ಲಿ ನಡೆಸ್ತಿರುವಂಥದ್ದು, ಅಂದರೆ ಸಿನಿಮಾ ಮಂದಿರದಲ್ಲಿ ನಡೆಸ್ತಿರುವಂಥದ್ದು. ಹೀಗಾಗಿ ವಿದ್ಯಾರ್ಥಿನಿಯರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿಸಿರುವಂಥದ್ದು. ಹೀಗಾಗಿ ಯಾವೆಲ್ಲ ಕ್ರಮಕ್ಕೆ ಮುಂದಾಗಿದ್ದಾರೆ ಇಲಾಖೆ ಅಧಿಕಾರಿಗಳು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಜಲಾಲಪ್ಪ ಅವರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಪ್ರಮುಖವಾಗಿ ಈ ಕುರುಗೋಡಿನ ಬಾಲಕಿಯರು ವಸತಿ ಶಾಲೆ ಏನಿದೆಯಲ್ಲ ಸರ್, ಸಾಕಷ್ಟು ಸಮಸ್ಯೆಗಳಾಗಿರೋಗಿದೆ. ಒಂದು ಟಾಕೀಸಲ್ಲಿ ನಡೆಸೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳ ಆರೋಗ್ಯ ಮೇಲೆ ತೊಂದರೆ, ಪಾಠ ಕೇಳೋಕ್ಕಾಗ್ತಾ ಇಲ್ಲ. ಏನು ಕ್ರಮ ಮುಂದಾಗಿದ್ದಾರೆ? ಕುರುಗೋಡಿನ ಗಾಂಧಿ ತತ್ವ ಆಧಾರಿತ ವಸತಿ ಶಾಲೆ ಏನಿದೆ, ಇದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಅಡಿನಲ್ಲಿ ನಡೀತಕ್ಕಂಥ ಒಂದು ವಸತಿ ಶಾಲೆ ಆಗಿರ್ತಕ್ಕಂಥದ್ದು. ಸೊ ಇದು ನಾನು ಕಳೆದ ತಿಂಗಳ 21ನೇ ತಾರೀಕಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಗಮನಿಸಿ ತಕ್ಷಣವೇ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ನಾವು ಶಿಫ್ಟ್ ಮಾಡ್ಕೊಳ್ಳೋಕೆ ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರು ಏನಿದ್ದಾರೆ ಆ ಪ್ರಾಚಾರ್ಯರಿಗೆ ತಿಳಿಸ್ಕೊಟ್ಟಿದ್ವಿ. ಮತ್ತು ಇದಕ್ಕೆ ಏನು ಈ ಒಂದು ವಸತಿ ಶಿಕ್ಷಣ ಶಾಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು 2017ರಲ್ಲಿ 6 ಎಕರೆ ಜಮೀನನ್ನು ಕೂಡ ಮಂಜೂರು ಮಾಡಿದ್ದಾರೆ. ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಘಕ್ಕೆ ಪತ್ರವ್ಯವಹಾರ ಕೂಡ ನಮ್ಮ ಪ್ರಾಚಾರ್ಯರು ಮತ್ತು ಇಂದಿನ ಅಧಿಕಾರಿಗಳು ಮಾಡಿದ್ದಾರೆ. ಸೊ ಅಲ್ಲಿ ಅನುದಾನ ಬಂದಲ್ಲಿ ಹೊಸ ಕಟ್ಟಡ ನಿರ್ಮಾಣದಲ್ಲಿ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಕಲ್ಪನೆ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೇನು ಹೇಳಿದಿರಿ, ಉತ್ತಮವಾಗಿರ್ತಕ್ಕಂಥ ಕಟ್ಟಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾವು ಆಲ್ರೆಡಿ ಅವ್ರಿಗೆ ಈ ಮುಂಚೆನೇ ಪ್ರಾಚಾರ್ಯ ತಿಳಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಸೂಕ್ತವಾಗಿರ್ತಕ್ಕಂಥ ಬಾಡಿಗೆ ಕಟ್ಟಡವನ್ನು ಯಾರಾದರೂ ಮುಂದೆ ಬಂದು ಕೊಡಲಿಕ್ಕೆ ಯಾರಿದ್ದಾರೆ ಅವ್ರನ್ನೂ ಕೂಡ ಅವ್ರು ಅಪ್ರೋಚ್ ಮಾಡಿಬಿಟ್ಟು ಹೊಸ ಬಾಡಿಗೆ ಕಟ್ಟಡನ ಶಿಫ್ಟ್ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ತಕ್ಷಣವೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೊಸ ಕಟ್ಟಡ, ಇಟ್ ಮೀನ್ಸ್ ಬಾಡಿಗೆ ಕಟ್ಟಡ, ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮೂಲ ಸೌಲಭ್ಯ ಹೊಂದಿರತಕ್ಕಂಥ ಬಾಡಿಗೆ ಕಟ್ಟಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಈಗ ನಿನ್ನೆ ಕೂಡ ನ್ಯೂಸ್ ಫಸ್ಟ್ ವರದಿಯನ್ನು ಮಾಡಿತ್ತು ಆ ಸ್ಕೂಲದ ಒಂದು ವ್ಯವಸ್ಥೆ ಬಗ್ಗೆ. ಒಂದು ಕಡೆ ಮಕ್ಕಳು ಒಂದರ ಪಕ್ಕದಲ್ಲಿ ಒಬ್ಬರು ಕುಳಿತುಕೊಳ್ಬೇಕು, ಬಾಲ್ಕನಿಯಲ್ಲೇ 5-6 ಕ್ಲಾಸ್ಗಳು ಮಾಡ್ತಾ ಇದ್ದಾರೆ, ಅಲ್ಲೇ ಮಲ್ಕೊಳ್ಬೇಕು, ಸಾಕಷ್ಟು ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನ ಪರ್ಯಾಯ ವ್ಯವಸ್ಥೆಯಾಗಿ ನಿಮ್ಮ ಇಲಾಖೆಯಿಂದ ಏನಾದರೂ ಕ್ರಮಕ್ಕೆ ಮುಂದಾಗ್ಬೋದಿತ್ತಲ್ಲ ಸರ್ ಅಂತ? ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅಲ್ಲಿರ್ತಕ್ಕಂಥ ಸಮಸ್ಯೆ ಏನಂತಂದರೆ 250 ಮಕ್ಕಳೇನಿದ್ದಾರೆ, ಆ ಮಕ್ಕಳಿಗೆ ಹಾಸ್ಟೆಲ್ ಮತ್ತು ಶಾಲೆ ಎರಡನ್ನೂ ಒಂದುಗೂಡಿರ್ತಕ್ಕಂಥ ಒಂದು ಕಟ್ಟಡ, ಬಾಡಿಗೆ ಕಟ್ಟಡ ನಮಗೆ ಸಿಗಬೇಕು. ಸೊ ಅಲ್ಲಿರ್ತಕ್ಕಂಥ ಪಟ್ಟಣದ ಸುತ್ತಮುತ್ತ ಏನಿದೆ ಅಲ್ಲೆಲ್ಲ ಕೂಡ ಆ ಥರ ಸೂಟೇಬಲ್ ಆಗಿರ್ತಕ್ಕಂಥ ಬಾಡಿಗೆ ಕಟ್ಟಡ ಅವ್ರಿಗೆ ದೊರಕಿಲ್ಲ. ಸೊ ಈಗಲೂ ಅವರು ಹುಡುಕ್ತಾ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಅವರು, ಅಲ್ಲಿ ಸೂಟೇಬಲ್ ಬಿಲ್ಡಿಂಗ್ ಸಿಕ್ಕಿಲ್ಲ. ಸೊ ಇನ್ನೂ ಪ್ರಯತ್ನ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್ನ ಹುಡುಕಿ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು. ಈ ಬಾಡಿಗೆ ಕಟ್ಟಡ ಏನು ವ್ಯವಸ್ಥಿತವಾಗಿ ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ 6 ಎಕರೆ ಜಮೀನನ್ನು ಕೂಡ ನಿಗದಿ ಮಾಡಲಾಗಿದೆ, ಆದರೆ ಸರ್ಕಾರ ಅನುದಾನ ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ಶಾಲೆಯನ್ನು ಶಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಏನು ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ ತಕ್ಷಣವೇ ಹೊಸ ಕಟ್ಟಡ ನಿರ್ಮಾಣ ಮಾಡೋಗ್ಲಾಗೋದು. ಅದಕ್ಕೂ ಪೂರ್ವವಾಗಿ ಈಗಾಗಲೇ ಇರುವಂಥ ಕಟ್ಟಡದಿಂದ ಬೇರೆ ಒಂದು ಆ ಥರನಾದಂಥ ಬಿಲ್ಡಿಂಗ್, ಅಂದರೆ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಪಾಠಕ್ಕೆ ವ್ಯವಸ್ಥಿತವಾದಂಥ ಕಟ್ಟಡ ಸಿಕ್ಕರೆ ಅದನ್ನು ಕೂಡ ನಾವು
ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನ ನ್ಯೂಸ್ ಫಸ್ಟ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಜಲಾಲಪ್ಪ ಅವರು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.